ಬಾಂಗ್ ಚಾಕ್ಲೇಟ್ ಇದು ಎಲ್ಲಿ ಸಿಗುತ್ತೆ, ಯಾರು ಯಾರಿಗೆ ತಂದು ಕೊಡ್ತಿದ್ದಾರೆ, ಅದನ್ನ ತೆಗೆದುಕೊಳ್ತಿರೋದು ಯಾರು, ಅದಕ್ಕೆ ಕಮಿಷನ್ ಎಷ್ಟು, ಸಂಪೂರ್ಣವಾದಂತಹ ಸ್ಟಿಂಗ್ ಆಪರೇಷನ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಇದನ್ನ ಪಾರ್ಟ್ ಬೈ ಪಾರ್ಟ್ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ರಾಜಧಾನಿಯಲ್ಲಿ ಎಲ್ಲೆಡೆ ಸಿಗುತ್ತೆ ಗೊತ್ತಾ ಗಾಂಜಾ ಚಾಕ್ಲೇಟ್, ನೇರವಾಗಿ ಮನೆ ಬಾಗಿಲಿಗೂ ಕೂಡ ಬರುತ್ತಂತೆ ಬಾಂಗ್ ಚಾಕ್ಲೇಟ್. ನಶೆಯ ವಿಷಯ ಇರ್ತದೆ ಬಾಂಗ್ ಚಾಕ್ಲೇಟ್. ಡ್ರಗ್ಸ್ ಜಾಲದ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳು, ವಿಡಿಯೋಗಳು ನಿಮ್ಮ ಮುಂದೆ ಇಡ್ತೀವಿ. ಇಡೀ ದಿನ ನಮ್ಮ ಟೀಮ್ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದೆ, ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ನೀವಿರೋ ಮನೆ ಬಾಗಿಲಿಗೆ ಬರುತ್ತೆ, ನೀವು ಯಾವ ಅಡ್ರೆಸ್ ಹೇಳ್ತೀರೋ ಆ ಅಡ್ರೆಸ್ಗೆ ಬರುತ್ತೆ. ನೀವೆಲ್ಲೋ ಒಂದ್ ಕಡೆ ಲೊಕೇಶನ್ ಅಲ್ಲಿ ನಿಂತ್ಕೊಂಡು ಆ ಲೊಕೇಶನ್ ಅಲ್ಲಿ ಬುಕ್ ಮಾಡಿದ್ರು ಕೂಡ ಬರುತ್ತೆ. ಆನ್ಲೈನ್ ಮೂಲಕ ಬುಕ್ ಅನ್ನ ಮಾಡಬಹುದು. ಪೊಲೀಸರು ಮೊನ್ನೆ ಒಂದಷ್ಟು ಗಾಂಜಾವನ್ನ ಸೀಸ್ ಮಾಡಿದಾಗ ಇಷ್ಟೊಂದ ಅಂತ ಅನ್ಸಿತ್ತು. ಆದ್ರೆ ನಿಮಗೆ ನಾವು ತೋರಿಸುವಂತಹ ಪ್ರತಿಯೊಂದು ದೃಶ್ಯಗಳನ್ನು ನೋಡಿದ್ರೆ ಇನ್ನೂ ಬಾಕಿ ಇದೆ. ಅದು ಕೇವಲ ಟ್ರೈಲರ್ ಅಷ್ಟೇ. ಪೊಲೀಸರು ಸೀಸ್ ಮಾಡಿ ಎಷ್ಟೋ ಕೋಟಿ ಕೋಟಿ ಹಣವನ್ನ ಸೀಸ್ ಮಾಡಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ರಲ್ಲ, ಅದು ಟ್ರೈಲರ್. ಪೊಲೀಸ್ನವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ತೋರಿಸಿದ್ದು ಕೇವಲ ಟ್ರೈಲರ್. ನಾವು ಇವತ್ತು ತೋರಿಸಿದ್ದು ನಿಮಗೆ ಅಸಲಿ ಪಿಕ್ಚರ್. ಏನಿದು ಗಾಂಜಾ ಚಾಕ್ಲೇಟ್? ಇದು ನೋಡೋದಕ್ಕೆ ಚಾಕ್ಲೇಟ್ ರೀತಿನೇ ಇರುತ್ತೆ. ನೀವು ನೋಡಿದವ್ರು ಹೇಳಬೇಕು ಇದು ಚಾಕ್ಲೇಟ್, ಇದು ಗಾಂಜಾ ಅಲ್ಲ ಅಂತ ಹೇಳಿ. ಆದ್ರೆ ಇದನ್ನ ಸೇವಿಸಿದಾಗ ಗೊತ್ತಾಗೋದು 75% ಇದರಲ್ಲಿ ಗಾಂಜಾ ಅಮಲಿನ ಅಂಶ ಇರುತ್ತೆ ಈ ಚಾಕ್ಲೇಟ್ ನಲ್ಲಿ. ಇದನ್ನ ತಿಂದ್ರೆ ಮತ್ತನ್ನ ಏರಿಸಿಕೊಳ್ಳಬಹುದು. ನೋಡಕ್ಕೆ ಇವು ಚಾಕ್ಲೇಟ್ ಪ್ಯಾಕೆಟ್ ನಲ್ಲಿ ಇರ್ತವೆ, ಆದ್ರೆ ಒಳಗಡೆ ಇರೋದು ಡ್ರಗ್ ಗಾಂಜಾ. ಸಾಮಾನ್ಯರಿಗೆ ಇದನ್ನ ಗಾಂಜಾ ಅಂತ ಪ್ರತ್ಯಯ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದನ್ನ ತಿಂದೋರಿಗೆ, ಇದನ್ನ ತಿಂದು ಮತ್ತೇರಿಸಿಕೊಂಡವರಿಗೆ, ಇದರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದು ಗಾಂಜಾ ಚಾಕ್ಲೇಟ್ ಅಂತ ಹೇಳಿ. 75% ಇದರಲ್ಲಿ ಗಾಂಜಾ ಮಿಕ್ಸ್ ಆಗಿರುತ್ತೆ. ನೋಡೋದಕ್ಕೆ ಸೇಮ್ ಚಾಕ್ಲೇಟ್ ರ್ಯಾಪರ್ ಎಲ್ಲವೂ ಕೂಡ. ನೋಡಿ ಇದು ಹಿಂಗಿದೆ. ನೋಡಿ ಈ ಗಾಂಜಾ ಚಾಕ್ಲೇಟ್ ಹೇಗಿದೆ ಕೇಳಿದ್ರೆ ಹೀಗಿದೆ, ಗಣೇಶನ ರೀತಿಯಿದೆ. ಅಲ್ಟ್ರಾ ಗಣೇಶನ ರೀತಿಯಲ್ಲಿದೆ. ಈ ಚಾಕ್ಲೇಟ್ ನ ಮೇಲ್ಗಡೆ ರ್ಯಾಪರ್ ಇದೆಯಲ್ಲ, ಆ ರ್ಯಾಪರ್ ಹೀಗಿದೆ. ನೋಡೋದಕ್ಕೆ ನಾವು ಅಂದ್ಕೊಳ್ಬೇಕು ಯಾವ್ದೋ ಚಾಕ್ಲೇಟ್ ಅಂತೇಳಿ ಅಂದ್ಕೊಳ್ಬೇಕು. ಸೇಮ್ ಚಾಕ್ಲೇಟ್, ರ್ಯಾಪರ್ ನೋಡಿದ್ರೆ ಚಾಕ್ಲೇಟ್, ಆದ್ರೆ ಒಳಗಡೆ ಇರೋದು ಗಾಂಜಾ ಚಾಕ್ಲೇಟ್. ಇದರಲ್ಲಿ 75% ಗಾಂಜಾ ಅಂಶ ಇದೆ. ಸ್ಕಲ್ ತರ ಕೂಡ ಇದೆ ಇದು. ಈ ಚಾಕ್ಲೇಟ್ ರ್ಯಾಪರ್ ಹಿಂಗಿದೆ, ಒಳಗಡೆ ಇರೋದು ಗಾಂಜಾ ಚಾಕ್ಲೇಟ್. ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್. ನೋಡಿ ಇದೇ ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ಅನ್ನ ತಿಂದ್ರೆ ನೀವು ಏರಿಸಿಕೊಳ್ಳೋದು ಮತ್ತು ಇದು ಗೊತ್ತಿರೋರಿಗೆ ಮಾತ್ರ ಗೊತ್ತು. ಈ ಚಾಕ್ಲೇಟ್ ಹಿಂಗೆ ಇರುತ್ತೆ, ಒಳಗಡೆ ಹೀಗಿರುತ್ತೆ, ಹೊರಗಡೆ ಅಲ್ಟ್ರಾ ಗಣೇಶ, ಒಳಗಡೆ ನೋಡಿದ್ರೆ ಈ ಚಾಕ್ಲೇಟ್ ಗಾಂಜಾ ಚಾಕ್ಲೇಟ್. ಇದು ಹಾಗಾದ್ರೆ ನಿಮ್ಗೆ ಒಂದು ಅನುಮಾನ ಈಗ ಶುರುವಾಗಿದೆ, ಈ ಬಾಂಗ್ ಚಾಕ್ಲೇಟ್ ನ ಯಾರು ತಂದು ಕೊಡ್ತಿದ್ದಾರೆ, ಯಾರು ತಗೋತಿದ್ದಾರೆ? ಅದಕ್ಕೆ ಹೇಳಿದ್ದು ಪೋಷಕರೇ, ಮಿಸ್ ಮಾಡದೆ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡವನ್ನ ನೋಡಿ ಅಂತೇಳಿ. ಈ ಬಾಂಗ್ ಚಾಕ್ಲೇಟ್ ನ ತಂದು ಕೊಡ್ತಾ ಇರೋದು ವಿದ್ಯಾರ್ಥಿಗಳೇ. ಅವರ ಟಾರ್ಗೆಟ್ ವಿದ್ಯಾರ್ಥಿಗಳೇ. ಹೊಸ ಹೆಸರು, ಹೊಸ ರೂಪದಲ್ಲಿ ಮಾರ್ಕೆಟ್ಗೆ ಬಂದಿದೆ ಗೊತ್ತಾ ನಿಮ್ಗೆ ಡ್ರಗ್ಸ್. ಕಚ್ಚಾ ಗಾಂಜಾ ಬಳಕೆಯ ರೂಪಾಂತರವಾದಂತ ಗಾಂಜಾ ಇದು. ರಿಪಬ್ಲಿಕ್ ಕನ್ನಡದ ಸ್ಟೈನ್ ಕ್ಯಾಮರಾದಲ್ಲಿ ಸರಿಯಾಗಿದ್ದೇನು ಗೊತ್ತಾ? ಇಲ್ಲಿ ವಿದ್ಯಾರ್ಥಿಗಳೇ ಟಾರ್ಗೆಟ್, ವಿದ್ಯಾರ್ಥಿಗಳಿಂದಲೇ ನಡೀತಾ ಇರೋದು ದಂಧೆ. ಬಂದೆ, ಶಿಫ್ಟ್ ಕಾರ್ ಬಂತು. ಶಿಫ್ಟ್ ಕಲ್ಲೆಲ್ಲ ಐತೆ, ಇಲ್ಲಿ ಹೊಡೆದಾಕಿದ್ದಾರೆ. ಅಲ್ಲಿ ಹುಡುಕ್ಬೇಕಾ? ಎಲ್ಲಿ ಇಕ್ಕಿದ್ದಾರೆ, ಎಲ್ಲಿ ಹುಡುಕೋದು? ಹುಡುಕ್ತಿವಿ, ಒಂದೇ ನಿಮಿಷ ಬ್ರೋ. ಎಲ್ಲೈತೆ? ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ ಬಿಡಿ.
ಯಾರಾದ್ರೂ ನೋಡಿದವರು ಹೇಳಬೇಕು, ಇದರ ರ್ಯಾಪರ್ ನೋಡಿದಾಗ ಹೇಳಬೇಕು ಇದು ಯಾವುದೇ ಡ್ರಗ್ಗು ಅಲ್ಲ ಏನೂ ಅಲ್ಲ ಅಂತ ಹೇಳಿ. ಆದ್ರೆ ಅದ್ರ ಒಳಗಡೆ ಇರೋದು ಗಾಂಜಾ ಚಾಕ್ಲೇಟ್, ಮೇಲ್ಗಡೆ ರ್ಯಾಪರ್ ಗಣೇಶನ ಅಲ್ಟ್ರಾ ಗಣೇಶನ ಚಿತ್ರ ಇರುವಂತ ರ್ಯಾಪರ್. ಇದು ಈ ಚಾಕ್ಲೇಟ್ ವಿದ್ಯಾರ್ಥಿಗಳೇ ಇದರ ಟಾರ್ಗೆಟ್. ರಸ್ತೆ ಬದಿ ಕಟ್ಟಡ ತ್ಯಾಜ್ಯಗಳಲ್ಲಿ ಗಾಂಜಾ ಪ್ಯಾಕೆಟ್ಸ್ ಗಳನ್ನ ಅಡಗಿಸಿಡ್ತಾರೆ. ವಾಟ್ಸ್ಆಪ್ ಕೋಡೋಡ್ಗಳನ್ನ ಬಳಸಿ ನಡೆಯುತ್ತೆ ದಂಧೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸ್ಟಿಂಗ್ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಲೋಕದ ಅನಾವರಣವನ್ನು ನಾವು ಮಾಡ್ತಾ ಇದೀವಿ. ಎಲ್ಲೆಂದ್ರಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಾಂಗ್ ಚಾಕ್ಲೇಟ್ ಸಿಗುತ್ತೆ. ಇದು ನೋಡೋದಕ್ಕೆ ಸೇಮ್ ಚಾಕ್ಲೇಟ್ ತರಾನೇ ಇರುತ್ತೆ. ನೋಡಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಈ ನಾವು ಸ್ಟಿಂಗ್ ಆಪರೇಷನ್ ನ ಭಾಗವಾಗಿ ಈ ವಿಡಿಯೋ ನಿಮ್ಗೆ ಹೇಳ್ತಾ ಇದೆ. ನೋಡಿ, ಆ ಒಡೆದೋಗಿರುವಂತ ಸಿಮೆಂಟ್ ಇದೆಯಲ್ಲ, ಅದ್ರ ಒಳಗಡೆ ಇದೆ ಈ ಚಾಕ್ಲೇಟ್. ಎಲ್ಲೆಂದ್ರಲ್ಲಿ ಇವರು ಅಡಗಿಸಿಡ್ತಾರೆ ಗಾಂಜಾ ಚಾಕ್ಲೇಟ್. ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ ಬಿಡಿ. ಸಿಕ್ತು ಫೈನಲಿ. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಂಧೆ ನಡೆಸಿದ್ದಾರೆ. ಹಾಗಾದ್ರೆ ಈ ಬಾಂಗ್ ಚಾಕ್ಲೇಟ್ ಒಂದಕ್ಕೆ ಎಷ್ಟು ರೂಪಾಯಿ, ಎಲ್ಲಿ ಸಿಗುತ್ತೆ, ಯಾರು ಮಾರ್ತಾರೆ, ಅದಕ್ಕೆ ಅವರಿಗೆ ಸಿಗುವಂತ ಕಮಿಷನ್ ಎಷ್ಟು ಗೊತ್ತಾ? 100 ರೂಪಾಯಿಗೆ ಒಂದು ಪಾಕೆಟ್ ಗಾಂಜಾ ಚಾಕ್ಲೇಟ್ ಸಿಗುತ್ತೆ. ಪೆಡ್ಲರ್ ಪ್ರತಿ ಪಾಕೆಟ್ಗೆ 200 ರೂಪಾಯಿ ಕಮಿಷನ್ ಅನ್ನು ಪಡೆದುಕೊಳ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿ ದುಡ್ಡು ಮಾಡುವ ದಂಧೆ ಶುರು ಮಾಡಿಕೊಂಡಿದ್ದಾರೆ. ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳೇ ಪೆಡ್ಲರ್ಗಳ ಟಾರ್ಗೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಗ್ತಾ ಇದೆ ಡ್ರಗ್ಸ್ ದಂಧೆಯ ಕರಾಳ ಸತ್ಯ. ಬೆಂಗಳೂರಿನ ಮಾದಕ ಲೋಕದ ಮತ್ತೊಂದು ಮಜಲನ್ನ ರಿಪಬ್ಲಿಕ್ ಕನ್ನಡ ಕಳಚುವ ಪ್ರಯತ್ನವನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಮೂಲಕ, ಡೇರಿಂಗ್ ಆಪರೇಷನ್ ಮೂಲಕ ಈ ಪೆಗ್ಲರ್ಗಳು ಹೇಗೆಲ್ಲ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೇಗೆ ಈ ಗಾಂಜಾ ಚಾಕ್ಲೇಟ್ ಅನ್ನ ಸಪ್ಲೈ ಮಾಡ್ತಾ ಇದ್ರು, ಗಾಂಜಾ ಸೊಪ್ಪನ್ನ ಎಲ್ಲಿ ಇಡಿಸ್ತಾ ಇದ್ರು, ಅದ್ರ ಜೊತೆಗೆ ಎಷ್ಟು ರೂಪಾಯಿಗೆ ಸಿಗುತ್ತೆ, ಇದು ಹೇಗೆ ಇದು ಆಪರೇಟ್ ಆಗುತ್ತೆ, ಹೇಗೆ ಇದು ಎಷ್ಟು ಪರ್ಸೆಂಟ್ ಇದು ಗಾಂಜಾ ಇದರಲ್ಲಿ ಇರುತ್ತೆ, ಎಷ್ಟು ನಶೆ ಏರಿಸುತ್ತೆ, ಈ ಆಪರೇಷನ್ ರಿಪಬ್ಲಿಕ್ ಕನ್ನಡ ಮಾಡಿದ್ ಹೇಗೆ, ಈ ಆಪರೇಷನ್ ಎಲ್ಲಿ ಮಾಡಿದ್ವಿ, ಯಾರಿದನ್ನ ಸಪ್ಲೈ ಮಾಡ್ತಾರೆ, ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಹೇಗೆ ಈ ಕರಾಳ ದಂಧೆ ನಡೆಯುತ್ತೆ, ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ.